ಹೇಮಂತ್, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಐ ಲವ್ ಯು ಸೋ ಮಚ್ ಹೇಮಂತ್. ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮ ಲೈಫಿಗೆ ಬಂದಿದ್ದಕ್ಕೂ ನನಗೆ ಸಾರ್ಥಕ ಅನ್ನಿಸ್ತಿದೆ. ಐ ಲವ್ ಯು, ರಿಯಲಿ ಐ ಲವ್ ಯು ಸೋ ಮಚ್. ಇದೇನಿದು ಇವತ್ತು ನನ್ನ ಗೊಂಬೆ ತುಂಬಾನೇ ಖುಷಿಯಾಗಿರೋ ಹಾಗಿದೆ. ಅದರಲ್ಲೂ ನನಗೆ ಐ ಲವ್ ಯು ಅಂತ 2-3 ಸರಿ ಹೇಳ್ತಾ ಇದ್ದಾಳೆ. ಏನು ವಿಶೇಷ? ಹೌದು ಹೇಮಂತ್, ನೀವು ಹೇಳ್ತಿರೋದು ನಿಜ. ಇವತ್ತು ತುಂಬ ಅಂದರೆ ತುಂಬಾನೇ ವಿಶೇಷವಾಗಿರೋ ದಿನ. ಅದೇನಂದ್ರೆ ನಿಮ್ಮ ಲೈಫಲ್ಲೇ ನೀವು ಮರೆಯಲ್ಲ, ನೀವು ತಂದೆ ಆಗ್ತಿದ್ದೀರಾ. ಏನು? ನಾನು ತಂದೆ ಆಗ್ತಿದ್ದೀನ? ಅಲ್ಲ, ಸಾಕ್ಷಿ, ನೀನು ನಿಜ ಹೇಳ್ತಿದ್ಯಾ? ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ. ನೀನು ಹೇಳಿರೋ ಮಾತು ಕೇಳಿ ಅದು ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ಬಾಯಲ್ಲಿ ಮಾತು ಕೂಡ ಬರ್ತಾ ಇಲ್ಲ. ಇರು, ಈಗಲೇ ಅಮ್ಮಂಗೆ ಹೇಳ್ತೀನಿ. ಅಮ್ಮ ಕೂಡ ತುಂಬ ಖುಷಿ ಆಗ್ತಾಳೆ. ಅಮ್ಮ, ಅಮ್ಮ, ಎಲ್ಲಿದ್ಯಾ? ಬೇಗ ಬಾಯಿಲಿ. ನಿನ್ನ ಸೊಸೆ ನಿನಗೋಸ್ಕರ ಏನೋ ಖುಷಿ ಸುದ್ದಿ ಹೇಳ್ತಾ ಇದ್ದಾಳೆ. ಅರೆ, ಏನಾಯ್ತು ಮಗ್ನೆ? ಯಾಕೆ ಇಷ್ಟು ಜೋರಾಗಿ ಕೂಗ್ತಿದ್ಯಾ? ಅಮ್ಮ, ನಾನು ಹೇಳೋ ಮಾತು ಕೇಳಿದ್ರೆ ನೀನಂತೂ ಇಲ್ಲೇ ಕುಣಿದು ಕುಪ್ಪಳಿಸ್ಬಿಡ್ತೀಯ. ಏನು ಗೊತ್ತಾ, ನೀನು ಅಜ್ಜಿ ಆಗ್ತಿದ್ಯಾ ಅಮ್ಮ. ನಿಜಾನೇನೋ ನೀನ್ ಹೇಳ್ತಿರೋ ವಿಷಯ? ನನ್ಗಂತೂ ನಿನ್ ಮಾತು ಕೇಳಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಕಣೋ. ನನ್ ಮೊಮ್ಮಗು ನನ್ ಮನೆಗ್ ಬರ್ತಾ ಇದೆ. ಅಯ್ಯಯ್ಯೋ, ನನಗಂತೂ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಬೆಳಗ್ಗೆನೆ ಎಷ್ಟು ಖುಷಿ ವಿಷಯನ ಹೇಳಿದ್ರು. ಇರು, ನಾನು ಇವಾಗ್ಲೇ ಎಲ್ರಿಗೂ ಫೋನ್ ಮಾಡ್ತೀನಿ. ನನ್ನ ಸಂಬಂಧಿಕರಿಗೆ, ಫ್ರೆಂಡ್ಸಿಗೆ ಎಲ್ಲ ಫೋನ್ ಮಾಡಿ ನಾನೇ ವಿಷಯ ತಿಳಿಸ್ತೀನಿ. ಹಾಗೆ ಏನಾದ್ರೂ ಸ್ವೀಟ್ ಮಾಡ್ತೀನಿ. ಬೆಳಗ್ಗೆ ಬೆಳಗ್ಗೆನೆ ಬಾಯಿ ಸಿಹಿ ಮಾಡ್ಕೊಳ್ಳೋಣ. ಹಾ, ಹಲೋ ಗೀತಾ, ನನ್ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಕಣೆ. ನಮ್ಮ ಮನೆಗೆ ಮೊಮ್ಮಗು ಬರುತ್ತೆ. ಹೌದೌದು, ಸರಿ ಸರಿ, ನಾನು ಕಲಾವತಿಗೆ ಫೋನ್ ಮಾಡಬೇಕು. ಇಡ್ತೀನಿ ಆಯ್ತಾ? ಹೌದು ಕಣೆ ಕಲಾವತಿ, ನನಗೆ ಮೊಮ್ಮಗುನ ಎತ್ತಾಡಿಸ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಅಂತೂ ಇಂತೂ ಇವಾಗ ಆ ಆಸೆ ನೆರವೇರುತ್ತೆ ನೋಡು. ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಸರಿ ಸರಿ, ನಾನು ಇಡ್ತೀನಿ. ನಾನು ತುಂಬಾ ಜನಕ್ಕೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು. ಸರಿ ಹಾಗಾದ್ರೆ. ಸಾಕ್ಷಿ, ಥ್ಯಾಂಕ್ ಯು ಸೋ ಮಚ್ ಸಾಕ್ಷಿ. ನನಗೆ ಅದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬೆಳಗ್ಗೆ ಬೆಳಗ್ಗೆನೆ ನೀನು ಇಂಥ ಗುಡ್ ನ್ಯೂಸ್ ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್. ಐ ಲವ್ ಯು ಸೋ ಮಚ್. ಹೇಮಂತ್ ಮತ್ತೆ ಸಾಕ್ಷಿ ಅರೇಂಜ್ ಮ್ಯಾರೇಜ್ ಆಗಿದ್ರು ಪ್ರೀತಿಗೆ ಯಾವುದೇ ಕೊರತೆ ಆಗಿರಲ್ಲ ಅವರಿಬ್ರು ನಡುವೆ. ಮನೆಗೆ ಮೊಮ್ಮಗು ಬರ್ತಾ ಇದೆ ಅನ್ನೋ ಖುಷಿ ವಿಷಯ ಎಲ್ರೂ ಕಿವಿಗೂ ಬಿದ್ಮೇಲೆ ಎಲ್ರಿಗೂ ತುಂಬಾನೇ ಖುಷಿ ಆಗತ್ತೆ. ಅಯ್ಯೋ, ಇದೇನು ಮಾಡ್ತಿದ್ಯಾ ಸಾಕ್ಷಿ? ನೀನು ಎಲ್ಲಿಗೆ ಹೋಗ್ತಿದ್ಯಾ? ಅರೆ ಹೇಮಂತ್, ಏನ್ ಹೀಗ್ ಕೇಳ್ತಿದ್ರ? ನಮ್ ರೂಮ್ ಇರೋದು ಮೇಲೆ ತಾನೆ. ಮೇಲ್ ಸ್ವಲ್ಪ ತುಗುಳೆಲ್ಲ ಆಗಿತ್ತು, ಹಾಗಾಗಿ ರೂಮ್ ನ ಕ್ಲೀನ್ ಮಾಡೋಣ ಅಂತ ಮೇಲ್ ಹೋಗ್ತಿದ್ದೀನಿ. ಏನು, ರೂಮ್ ಕ್ಲೀನ್ ಮಾಡೋದಕ್ಕೆ ಮೇಲೆ ಹೋಗ್ತಿದ್ಯಾ? ಬೇಡ ಬೇಡ, ನೀನು ಮೊದಲು ಕೆಳಗೆ ಇಳಿದ್ ಬಾ. ಫಸ್ಟ್ ಇಳಿ ಕೆಳಗೆ. ಅರೆ ಏನಾಯ್ತು ಹೇಮಂತ್? ಯಾಕೆ ಬೇಡ ಅಂತಿದ್ರ? ಯಾಕೆ ಕೆಳಗೆ ಇಳಿಸ್ಕೊಂಡ್ ಬಂದ್ರಿ? ನೋಡು ಸಾಕ್ಷಿ, ನೀನಿವಾಗ ಪ್ರೆಗ್ನೆಂಟು. ಹಾಗಿರುವಾಗ ಮೇಲೆ ಹತ್ಕೊಂಡು ಹೋಗೋದು ಬೇಡ. ಅದು ಅಷ್ಟು ಮೇಲಿರೋ ರೂಮು. ನಾನು ರೂಮಲ್ಲಿರೋ ಐಟಮ್ಸ್ ಎಲ್ಲ ಕೆಳಗಿನ ರೂಮಿಗೆ ಶಿಫ್ಟ್ ಮಾಡ್ತೀನಿ. ಇನ್ಮೇಲಿಂದ ನಾವಿಬ್ರು ಇಲ್ಲೇ ಕೆಳಗಿರೋಣ, ಆಯ್ತಾ? ಅಯ್ಯೋ, ನನಗಿನ್ನು 4ನೇ ತಿಂಗಳು ಕಣ್ರಿ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಿದ್ರ? ಈಗ ಮೇಲ್ ಹತ್ತೋದ್ರೆ ಏನು ತೊಂದರೆ ಆಗಲ್ಲ. ಇಲ್ಲೇನ್ ತುಂಬಾ ಮೆಟ್ಲಿಲ್ಲ ಅಲ್ವಾ? ಅದು ಅಲ್ದೇನೆ ಕೆಳಗಿರೋ ರೂಮ್ನ ಕ್ಲೀನ್ ಕೂಡ ಮಾಡಿಲ್ಲ. ತುಂಬಾ ದುಗುಳಾಗಿರತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಆಗತ್ತೆ. ಅದ್ರ ಬದಲು ನಮ್ಮ ರೂಮಲ್ಲಿರೋ ಧೂಳನ್ನೇ ಸ್ವಲ್ಪ ಹೊಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಏನು ಆಗಲ್ಲ. ಬೇಡ ಬೇಡ, ಅದು ಯಾವುದು ಬೇಡ. ನೋಡು, ನಾನು ಹೇಳ್ತಿದ್ದೀನಲ್ವಾ, ಮೇಲಿರೋ ಎಲ್ಲ ಐಟಮ್ಸೂ ಕೆಳಗೆ ಶಿಫ್ಟ್ ಮಾಡ್ತೀನಿ. ನಾವು ಇನ್ಮೇಲೆ ಕೆಳಗಿನ ರೂಮಲ್ಲೇ ಇರೋಣ. ಹಾಗೆ ರೂಮ್ ಕೂಡ ನಾನೇ ಕ್ಲೀನ್ ಮಾಡ್ತೀನಿ. ನೀನೇನು ಕ್ಲೀನ್ ಮಾಡೋದು ಬೇಡ. ಅಯ್ಯೋ ಹೇಮಂತ್, ಅದ್ ಹಾಗಲ್ಲ. ಸಾಕ್ಷಿ, ಹಾಗೂ ಇಲ್ಲ ಹೀಗೂ ಇಲ್ಲ. ನನ್ ಮಗ ಹೇಳ್ತಿರೋದು ಸರಿಯಾಗೇ ಇದೆ. ನೀನು 4 ತಿಂಗಳು ಬಸ್ರಿ. ಹೀಗಿರುವಾಗ ಮೆಟ್ಲು ಹತ್ತೋದು ಇಳಿಯೋದು ಇದ್ಯಾವುದು ಬೇಡ. ಬೇರೆ ಯಾವ ಸಮಸ್ಯೆ ಆಗೋದು ಬೇಡ. ನೋಡು, ನನ್ ಮಗ ಹೇಳ್ದಾಗೆ ಕೆಳಗಿರೋ ರೂಮಲ್ಲೇ ನೀವಿರಿ. ಅವಾಗ ಏನು ಪ್ರಾಬ್ಲಮ್ಮು ಆಗಲ್ಲ, ನೆಮ್ಮದಿಯಾಗಿರ್ಬೋದು. ಹಾಗೆ ನೀನೇನು ಕ್ಲೀನ್ ಮಾಡೋದು ಬೇಡ. ನಾನಿದ್ದೀನಿ, ನನ್ನ ಮಗ ಇದ್ದಾನೆ, ನಾವಿಬ್ರು ಸೇರಿ ಮನೆ ಎಲ್ಲ ಕ್ಲೀನ್ ಮಾಡ್ತೀವಿ. ನೀನ್ ಆರಾಮಾಗಿ ರೆಸ್ಟ್ ಮಾಡು. ಸಾಕ್ಷಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದ ಕೂಡ್ಲೇನೆ ಹೇಮಂತ್ ಮತ್ತೆ ಸಾವಿತ್ರಿ ಇಬ್ರು ಸಾಕ್ಷಿಗೆ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ನೋಡ್ಕೋತಾರೆ. ಸರಿಯತ್ತೆ, ನೀವಿಷ್ಟು ಹೇಳ್ತಿದ್ದೀರಲ್ಲ, ಇನ್ನೇನು ಹೇಳಲ್ಲ. ನೀವೇನು ಹೇಳ್ತಿರೋ ಹಾಗೆ ಮಾಡ್ತೀನಿ. ಹೀಗೆ ಸ್ವಲ್ಪ ಸಮಯ ಕಳೆದ ಮೇಲೆ ಇವತ್ತು ಏನಾದ್ರೂ ಒಂದು ರುಚಿಯಾಗಿರೋ ಅಡುಗೆ ಮಾಡಬೇಕು. ಏನ್ ಮಾಡ್ಲಿ? ಅರೆ, ಇದೇನಮ್ಮ ಸಾಕ್ಷಿ, ಏನ್ ಮಾಡ್ತಿದೀಯಾ ನೀನಿಲ್ಲಿ? ಅದು ಅತ್ತೆ, ಬೆಳಗ್ಗೆ ತಿಂಡಿ ಕೂಡ ನೀವೇ ಮಾಡಿದ್ರಿ ಅಲ್ವಾ? ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಏನಾದ್ರೂ ಅಡುಗೆ ಮಾಡೋಣ ಅಂತ ಬಂದೆ. ಅಯ್ಯೋ ಸಾಕ್ಷಿ, ನನಗೇನು ಕಷ್ಟ ಆಗುತ್ತಾ ಹೇಳು? ನೋಡು, ನೀನಿವಾಗ 6 ತಿಂಗಳು ಗರ್ಭಿಣಿ. ಹೀಗಿರುವಾಗ ಎಲ್ಲ ಕೆಲಸ ಮಾಡೋದು ಬೇಡ. ನೋಡು, ಈ ಮನೇಲಿ ಎಲ್ಲ ಕೆಲಸ ಮಾಡೋದಕ್ಕೆ ಅಂತ ನಾನಿದ್ದೀನಿ, ನನ್ನ ಮಗ ಇದ್ದಾನೆ. ಹೀಗಿರುವಾಗ ನೀನು ಸುಮ್ಮನೆ ಕುತ್ಕೊಂಡು ರೆಸ್ಟ್ ಮಾಡು ಅಷ್ಟೇ ಸಾಕು.
ನಾವೇನ್ ಮಾಡ್ಕೊಡ್ತೀವೋ ಅದನ್ನ ಹೊಟ್ಟೆ ತುಂಬಾ ತಿಂದು ನನ್ನ ಮೊಮ್ಮಗುನ ಆರೋಗ್ಯವಾಗಿರೋ ಹಾಗೆ ನೋಡ್ಕೊಂಡ್ರೆ ಸಾಕು ನಂಗೆ. ಅಯ್ಯೋ ಅದ್ ಹಾಗಲ್ಲ ಅತ್ತೆ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದನೂ ಎಲ್ಲಾನು ನೀವೇ ಮಾಡ್ತಿದ್ದೀರಾ. ಹೀಗಿರುವಾಗ ನಾನು ನೋಡ್ತಾ ಹೇಗಿರ್ಲಿ ಹೇಳಿ? ಸಾಕ್ಷಿ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಈ ಮನೇಲಿ ಕೆಲಸ ಮಾಡೋದಕ್ಕೆ ಅಂತ ನಾವಿಬ್ರು ಇದೀವಿ ಅಲ್ವಾ? ನೀನ್ ರಾಣಿ ಹಾಗೆ ಆರಾಮಾಗಿ ರೆಸ್ಟ್ ಮಾಡು, ಅಷ್ಟೇ ಸಾಕು. ಅಮ್ಮ ಹೇಳ್ದಾಗೆ ಏನ್ ಮಾಡ್ಕೊಡ್ತೀವೋ ಅದನ್ನೆಲ್ಲ ಹೊಟ್ಟೆ ತುಂಬಾ ತಿಂದ್ರೆ ಸಾಕು. ಯಾವಾಗ ನೋಡಿದ್ರು ವಾಮಿಟ್ ಮಾಡ್ತಾನೆ ಇರ್ತೀಯ. ಹೀಗೆ ವಾಮಿಟ್ ಮಾಡಿದ್ರೆ ನನ್ನ ಮಗು ಹೇಗ್ ಬೆಳವಣಿಗೆ ಚೆನ್ನಾಗಿರುತ್ತೆ ಹೇಳು? ನೋಡು, ಮೊದಲು ಇಲ್ಲಿಂದ ನಡಿ. ಅದ್ ಹಾಗಲ್ಲ ಹೇಮಂತ್, ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡು ಮಗ್ನೆ, ಇವಳನ್ನ ಮೊದ್ಲು ಎತ್ಕೊಂಡು ಇಲ್ಲಿಂದ ಕರ್ಕೊಂಡೋಗು, ಇಲ್ಲ ಅಂದ್ರೆ ಇವಳು ನಮ್ಮ ಮಾತೇ ಕೇಳಲ್ಲ. ಸಾಕ್ಷಿನ ಎಷ್ಟು ಮಟ್ಟಿಗೆ ಗಂಡ ಮತ್ತೆ ಅತ್ತೆ ಜೋಪಾನ ಮಾಡ್ತಾ ಇರ್ತಾರೆ ಅಂದ್ರೆ ಅವಳಿಗೆ ಒಂದ್ ಕೆಲ್ಸನೂ ಮಾಡೋದಕ್ ಬಿಡ್ತಾ ಇರಲ್ಲ. ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ಕೊಟ್ಟು ತಿನ್ನು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ. ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ, ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆದು ಸಾಕ್ಷಿಗೆ ಡೆಲಿವರಿ ಕೂಡ ಆಗುತ್ತೆ. ಮುದ್ದಾದ ಗಂಡು ಮಗುಗೆ ಜನ್ಮ ಕೂಡ ಕೊಡ್ತಾಳೆ. ಅಲ್ಲಲ್ಲಲ್ಲಲ್ಲೋ, ನನ್ ಮೊಮ್ಮಗು ಎಷ್ಟ್ ಚಂದ ಇದ್ದಾನ್ ನೋಡು. ಓನೇ ಕಂದಮ್ಮ, ಓನು ಅಜ್ಜಿ ನೋಡ್ತಿದ್ಯಾ? ಅಜ್ಜಿ ಜೊತೆ ಬರ್ತೀಯಾ? ನೋಡು, ಅವನ್ ಕಣ್ಣು ಬಾಯಿ ಮೂಗು ಎಲ್ಲ ನೋಡ್ತಿದ್ರೆ ಸೇಮ್ ನನ್ನ ಹಾಗೇನೆ ಕಾಣ್ತಿದ್ದಾನೆ. ಸಾಕ್ಷಿ, ಮಗು ಕೊಡಿಲಿ, ಸ್ವಲ್ಪ ಹೊತ್ತು ನಾನು ಎತ್ಕೋತೀನಿ. ನೀನ್ ಹೋಗಿ ಎಲ್ರಿಗೂ ಒಂದೊಂದು ಲೋಟ ಕಾಫಿ ಮಾಡ್ಕೊಂಡ್ ಬಾ. ಹಾ ಸರಿ ಅತ್ತೆ, ತಗೊಳ್ಳಿ. ಒಲ್ಲೊಲ್ಲೊಲ್ಲೊಲ್ಲೊ, ಓನೆ ಬಂಗಾರ, ಕಳ್ತಾ ಇರೋದು ಅಮ್ಮ ಬೇಕಾ? ಅಮ್ಮಗೆ ಸ್ವಲ್ಪ ಕೆಲಸ ಇದೆ ಮಗ್ನೆ. ಇನ್ನೊಂದ್ ಸ್ವಲ್ಪ ಹೊತ್ತು ಈ ಅಜ್ಜಿ ನಿನ್ ಜೊತೆ ಆಟ ಆಡ್ತಾಳೆ, ಆಯ್ತಾ? ಆಮೇಲೆ ಅಮ್ಮನ ಹತ್ರ ಹೋಗುವಂತೆ. ಸಾಕ್ಷಿಗೆ ಮಗು ಆಗಿರೋ ಸ್ವಲ್ಪ ಸಮಯಕ್ಕೇನೆ ಸಾವಿತ್ರಿ ಎಲ್ಲ ಕೆಲ್ಸಾನು ಹೇಳೋದಕ್ ಶುರು ಮಾಡ್ತಾಳೆ. ಪಾಪ ಸಾಕ್ಷಿ ನನಗೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ತಿರ್ಸ್ ಹೇಳೋದಕ್ಕೂ ಆಗ್ದೇನೆ ಅತ್ತೆ ಹೇಳಿರೋ ಕೆಲ್ಸನ ಮಾಡ್ಕೊಳ್ತಾ ಹೋಗ್ತಾಳೆ. ಯಾಕೋ ಕಂದಮ್ಮ, ಯಾಕೆ ಅಳ್ತಾ ಇದೆಯಾ? ನೋಡು, ಟೈಮ್ ಎಷ್ಟಾಗಿದೆ ನೋಡು. ರಾತ್ರಿ 3 ಗಂಟೆ ಆಯ್ತು ಕಣೋ, ನಾನು ಇನ್ನೂ ಮಲಗಿಲ್ಲ. ಮಲ್ಕೊಳ್ಳೋ. ಜೋ ಜೋ. ಸಾಕ್ಷಿ, ಪಾಪು ಅಳ್ತಾ ಎಷ್ಟೊತ್ತಾಯ್ತು? ಒಂದ್ ಮಗುನ ಸಮಾಧಾನ ಮಾಡೋದಕ್ಕೆ ಬರಲ್ವಾ? ನೋಡು, ಇಲ್ಲ ಸಮಾಧಾನ ಮಾಡಿ ಅವನನ್ನ ಬೇಗ ಬಲ್ಸು, ಇಲ್ಲ ಅಂದ್ರೆ ರೂಮಿಂದ ಹೊರಗೆ ಹೋಗು. ನಾನ್ ನಾಳೆ ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕು. ನೀನ್ ಹೀಗೆ ಮಗುನ ಅಳಿಸ್ತಾ ಇದ್ರೆ ನಾನ್ ನಿದ್ದೆ ಹೇಗ್ ಮಾಡ್ಲಿ? ನನ್ಗಂತೂ ಅವಾಗಿಂದ ಕಣ್ ಬಿಟ್ಟು ಬಿಟ್ಟು ತಲೆ ಎಲ್ಲ ನೋವು ಶುರುವಾಯ್ತು. ಎಷ್ಟು ದಿನ ಆಯ್ತು ನಿನ್ಗೊಂದ್ ಮಗುನ ನೋಡ್ಕೊಳ್ಳೋದಕ್ ಬರಲ್ವಾ? ಬೆಳಗ್ಗೆ ಆದ್ರೆ ಅತ್ತೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾ ಇರೋದು. ರಾತ್ರಿ ಆದ್ರೆ ಮಗು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ರೂ ಕೂಡ ಯಾರೊಬ್ರು ತಲೆ ಕೆಡ್ಸ್ಕೊಳ್ದೇನೆ ಅವ್ರ ನಿದ್ದೆ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಿರ್ತಾರೆ. ಈ ಜಂಜಾಟದಲ್ಲಿ ಅವಳಿಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ತುಂಬಾನೇ ಸೊರಗೋಗಿರ್ತಾಳೆ. ಹೀಗೆ ದಿನಗಳು ಕಳೀತಾ ಇರತ್ತೆ. ಹೇ ಸಾಕ್ಷಿ, ಏನೇ ಆಗಿದೆ ನಿನ್ಗೆ? ಅವಾಗಿಂದನೂ ನನ್ ಮೊಮ್ಮಗು ಅಳ್ತಾನೆ ಇದೆ, ಆದ್ರೆ ನೀನ್ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಏನಾಗಿದೆಯಾ ನಿನ್ಗೆ? ಅಯ್ಯಯ್ಯೋ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಓನು ಬಂಗಾರ ಅಂತ ಕಳ್ತಾ ಇದ್ದಾರೆ. ನೋಡ್ ನೋಡು, ನಾನ್ ಬಂದ, ಅಜ್ಜಿ ಬಂದ, ಇನ್ಮೇಲೆ ಅಳ್ಬಾರ್ದು. ಓನು ಬಂಗಾರ, ಓದೋದೋ ಬಾ, ನಿಂಗೆ ಹಾಯಿ ಕೊಡ್ತೀನಿ ಬಾ ಮಗ್ನೆ. ಇಷ್ಟೆಲ್ಲ ಆದ್ರೂ ಕೂಡ ಸಾಕ್ಷಿ ಮಾತ್ರ ಏನೂ ರಿಯಾಕ್ಟ್ ಆಗ್ದೇನೆ ತನ್ನ ಪಾಡಿಗೆ ತಾನಿರ್ತಾಳೆ, ಯಾವುದೋ ಚಿಂತೆನಲ್ಲಿ ಮುಳುಗೋದಾಗೆ. ಅಮ್ಮ, ಇತ್ತಿತ್ಲಗೆ ನೀನ್ ಸಾಕ್ಷಿನ ಗಮನಿಸಿದ್ಯಾ? ಏನೋ ಯೋಚನೆ ಮಾಡ್ತಾ ಯೋಚನೆನಲ್ಲೇ ಮುಳುಗೋಗಿರ್ತಾಳೆ. ಪಾಪು ಅಳ್ತಾ ಇದ್ರು ಅದ್ರ ಬಗ್ಗೆ ಏನು ಗಮನನೇ ಕೊಡ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ, ನಾನ್ ತುಂಬಾ ಸರಿ ಅಬ್ಸರ್ವ್ ಮಾಡಿದ್ದೀನಮ್ಮ. ಹೌದು ಮಗ್ನೆ, ನೀನ್ ಹೇಳ್ತಿರೋದು ಸರಿ ಇದೆ ಕಣೋ. ನಾನು ತುಂಬಾ ಸರಿ ಗಮನಿಸಿದ್ದೀನಿ. ಯಾವುದೋ ಲೋಕದಲ್ಲಿ ಕಳ್ದೋಗಿರ್ತಾಳೆ. ಯಾಕೆ ಹೀಗಾಗಿದ್ದಾಳೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಮೊದ್ಲೆಲ್ಲ ಹೀಗಿರ್ಲೇ ಇಲ್ಲ ಕಣೋ. ತುಂಬಾ ಚಟಪಟ ಅಂತ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತಿದ್ಲು. ಆದ್ರೆ ಮಗು ಎಲ್ಲ ಆದ್ಮೇಲೆ ಯಾಕೋ ಗೊತ್ತಿಲ್ಲ, ಮಗು ಕಡೆನೂ ಸರಿಯಾಗಿ ಗಮನ ಕೊಡಲ್ಲ. ನಾನು ನೋಡ್ದೇ ಇರೋ ಹಾಗೆ ಆ ಮಗು ಯಾವಾಗ್ಲೂ ಅಳ್ತಾನೆ ಇರುತ್ತೆ. ಇವಳು ಮಾತ್ರ ಯಾವುದೋ ಲೋಕದಲ್ಲಿ ಇರ್ತಾಳೆ. ಯಾವುದಕ್ಕೂ ಮಗ್ನೆ, ಒಂದ್ಸಾರಿ ಡಾಕ್ಟರ್ ಹತ್ರ ಹೋಗಿ ಏನು ಎತ್ತ ಅಂತ ವಿಚಾರಿಸೋದು ಒಳ್ಳೇದು ಕಣೋ. ಹೇಮಂತ್ ತಾಯಿ ಹೇಳ್ದಾಗೆ ಮಾರನೇ ದಿನನೇ ಡಾಕ್ಟರ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಹೇಮಂತ್, ಡೆಲಿವರಿ ಆಗಿ 6 ತಿಂಗಳಾಗಿದೆ ಅಲ್ವಾ? ಇವ್ರ ತಾಯಿ ಮನೆಯಿಂದ ಯಾವಾಗ ಕರ್ಕೊಂಡ್ಬಂದ್ರಿ ಇಲ್ಲಿಗೆ? ಅದು ಡಾಕ್ಟ್ರೆ, ಅವಳಿಗೆ ತಾಯಿ ಇಲ್ಲ. ಅದು ಅಲ್ದೇನೆ ಅವಳ ಅಣ್ಣ ಅತ್ತಿಗೆ ಇದ್ದಾರೆ, ಅದು ಹಳ್ಳಿನಲ್ಲಿ. ಆ ಹಳ್ಳಿನಲ್ಲಿ ಅರ್ಜೆಂಟಿಗೆ ಈಗ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಬಾಣ್ತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಲ್ವಾ? ಹಾಗಾಗಿ ನಾನೇ ಬೇಡ ಇಲ್ಲೇ ನೋಡ್ಕೋತೀವಿ ಅಂತ ಹೇಳಿದೆ. ಹಾಗಾಗಿ ಅವಳಿಗೆ ಇಲ್ಲೇ ಡೆಲಿವರಿ ಆಗಿರೋದು.
ಓ ಹೌದಾ? ಸರಿ ಹಾಗಾದ್ರೆ ರಾತ್ರಿ ಮಗುನ ನೀವೇ ನೋಡ್ಕೋತಿರೋ ಅಥವಾ ಇವರೇ ನೋಡ್ಕೋತಾರೋ? ಇಲ್ಲ ಡಾಕ್ಟರ್, ನಾನೇನ್ ನೋಡ್ಕೊಳ್ಳೋದಕ್ಕೆ ಹೋಗಲ್ಲ. ಅವಳೇ ಮಗುನ ಜೋಪಾನ ಮಾಡ್ತಾಳೆ. ನಾನು ಇವಳು ಪ್ರೆಗ್ನೆಂಟ್ ಇರುವಾಗ ತುಂಬಾ ಜೋಪಾನವಾಗಿ ನೋಡ್ಕೊಂಡಿದ್ದೆ. ಅವಾಗ ಏನೂ ತೊಂದರೆ ಆಗಿರ್ಲಿಲ್ಲ. ಇವಾಗ್ಲೇ ಯಾಕೋ ತುಂಬಾ ಕುಗ್ಗ್ ಹೋಗಿದ್ದಾಳೆ. ಏನು ಅಂತ ಗೊತ್ತೇ ಆಗ್ತಿಲ್ಲ. ನೋಡಿ ಅಮ್ಮ, ಯಾವುದೇ ಹೆಣ್ಣಾದರೂ ಅವ್ರು ಪ್ರೆಗ್ನೆಂಟ್ ಇರುವಾಗ ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮಗು ಆದಮೇಲೆ ನೀವು ತಾಯಿ ಮಗುನ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿದ್ದೀರಾ ಅನ್ನೋದೇ ಇಂಪಾರ್ಟೆಂಟ್. ನೀವು ನೋಡಿದ್ರೆ ರಾತ್ರಿ ಸಮಯದಲ್ಲಿ ಮಗುನ ನಾನು ನೋಡ್ಕೊಳ್ಳಲ್ಲ, ಅವರೇ ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ದೀರಾ. ತಾಯಿಗೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ? ಚಿಕ್ಕ ಮಕ್ಕಳು ಹೇಗೆಲ್ಲ ಕಾಟ ಕೊಡ್ತಾರೆ, ರಾತ್ರಿ ಮಲ್ಗೋದೇ ಇಲ್ಲ, ಹಗಲು ಪೂರ್ತಿ ನಿದ್ದೆ ಮಾಡಿರ್ತಾರೆ. ಅದ್ರ ಬಗ್ಗೆ ನಿಮಗೂ ಗೊತ್ತು. ಹಾಗಿರುವಾಗ ರಾತ್ರಿ ಪೂರ್ತಿ ಅವ್ರು ಎಚ್ಚರ ಇದ್ದರೆ ಅವ್ರಿಗೆ ನಿದ್ದೆ ಗೆಟ್ಟು ಗೆಟ್ಟು ಮನಸ್ಸಲ್ಲಿ ಬೇಡದೇ ಇರೋ ಆಲೋಚನೆಗಳು ಶುರುವಾಗುತ್ತೆ. ಅದು ಅಲ್ಲದೆ ಮಗುಗೆ ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಅವರಿಗೆ ಪ್ರೋಟೀನು ವಿಟಮಿನ್ನು ಎಲ್ಲ ಇರೋ ಅಂಥ ಆಹಾರನೇ ಕೊಡಬೇಕು. ಅವರು ಆಹಾರನ ಚೆನ್ನಾಗಿ ತಗೊಂಡ್ರೆ ಮಗು ಹಾಲು ಕುಡ್ದಾಗ್ಲೂ ಇವ್ರಿಗೇನು ಪ್ರಾಬ್ಲಮ್ ಆಗಲ್ಲ, ಸ್ಟ್ರೆಂತ್ ಇರುತ್ತೆ. ಆದರೆ ಇಲ್ಲಿ ಇವರು ತುಂಬ ನಿದ್ದೆ ಬಿಟ್ಟಿದ್ದಾರೆ ಅನಿಸುತ್ತೆ. ಕಣ್ಣೆಲ್ಲ ನೋಡೋ ಹಾಗೆ ಇಲ್ಲ. ಹಾಗಾಗಿ ತುಂಬ ವೀಕ್ ಆಗಿದ್ದಾರೆ. ಏನೋ ತುಂಬ ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡಿ ಈ ಥರ ಆಗಿದ್ದಾರೆ. ಹೀಗೆ ಮುಂದುವರೆದ್ರೆ ಇವ್ರ ಜೀವಕ್ಕೂ ಅಪಾಯ ಇದೆ ನೋಡಿ. ಅಯ್ಯಯ್ಯೋ! ಇದೇನು ಡಾಕ್ಟ್ರೇ ಹೀಗೆ ಹೇಳ್ತಿದ್ರಾ? ನೋಡಿ, ಅವಳಿಗೇನೂ ಆಗಬಾರ್ದು. ಡಾಕ್ಟ್ರೇ, ಇವಾಗ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಹೌದು ಡಾಕ್ಟ್ರೆ, ನನ್ನ ಸೊಸೆ ಆರೋಗ್ಯ ಹಾಳಾಗಬಾರ್ದು. ನನ್ನ ಮೊಮ್ಮಗು ಎಷ್ಟು ಮುಖ್ಯನೋ ಹಾಗೆ ನನ್ನ ಸೊಸೆ ಕೂಡ ತುಂಬಾ ಮುಖ್ಯ. ಅವರಿಬ್ರು ಆರೋಗ್ಯನೂ ಚೆನ್ನಾಗಿರ್ಬೇಕು. ಅದಕ್ಕೆ ನೀವೇನು ಹೇಳಿದ್ರು ನಾವು ಮಾಡ್ತೀವಿ. ಅದೇನು ಅಂತ ಏನು ಅಂತ ಹೇಳಿ ಡಾಕ್ಟ್ರೆ. ನೋಡಿ, ಹೆಣ್ಮಕ್ಳು ಪ್ರೆಗ್ನೆಂಟ್ ಇರುವಾಗ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಕಾಳಜಿ ತೋರಿಸಿದ್ರು ಪರವಾಗಿಲ್ಲ. ಆದರೆ ಅವ್ರ ಡೆಲಿವರಿ ಆದಮೇಲೆ ತಾಯಿ ಮಗು ಇಬ್ಬರೂ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೀವೇ ಹತ್ತಿರ ಇದ್ದು ಮಗುನ ಆರೈಕೆ ಮಾಡಬೇಕು. ತಾಯಿಗೆ ಸ್ವಲ್ಪ ನಿದ್ದೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಆವಾಗ ಮಾತ್ರನೇ ಅವರು ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಇನ್ಮೇಲಾದರೂ ನೀವು ಮಾಡಿರೋ ತಪ್ಪನ್ನ ಸರಿ ಮಾಡಿಕೊಂಡು ತಾಯಿ ಮಗು ಇಬ್ಬರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಆ ದೇವರಿಗೆ ಬಿಟ್ಟಿದ್ದು. ಸರಿ ಡಾಕ್ಟ್ರೆ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ನೀವು ಹೇಳ್ದಾಗೆ ತಾಯಿ ಮಗು ಇಬ್ರು ಜೋಪಾನವಾಗಿ ನೋಡ್ಕೋತೀವಿ. ಸರಿ ಹಾಗಾದರೆ ನಾನಿನ್ನು ಹೊರಡ್ತೀನಿ. ಏನಾದರೂ ತೊಂದರೆ ಆದರೆ ನನಗೊಂದು ಫೋನ್ ಮಾಡಿ ಆಯಿತಾ? ನಾನು ಮೆಡಿಸನ್ ಎಲ್ಲ ಬರೆದುಕೊಟ್ಟಿದ್ದೀನಿ, ಅದನ್ನು ಟೈಮಿಗೆ ಕರೆಕ್ಟಾಗಿ ಕೊಡಿ. ಊಟ ತಿಂಡಿನೂ ಅವರಿಗೆ ಕರೆಕ್ಟ್ ಟೈಮಿಗೆ ಕೊಡಿ. ಇದಾದ್ಮೇಲೆ ಡಾಕ್ಟರ್ ಹೇಳ್ದಾಗೆ ಹೇಮಂತ್ ಮತ್ತೆ ಸಾವಿತ್ರಿ ಇಬ್ರು ತನ್ನ ಸೊಸೆನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸಾಕ್ಷಿ ಕೂಡ ಸ್ವಲ್ಪ ಸ್ವಲ್ಪನೇ ರಿಕವರ್ ಆಗ್ತಾ ಹೋಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.